ಕಳೆದ ವಾರ ಶಿಗ್ಗಾಂವಿ ಪಟ್ಟಣದಲ್ಲಿ ಹಿಂದೂ ದೇವಾಲಯಕ್ಕೆ ಜಾಫರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಪಮಾನವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು 26ರಂದು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಘೋಷಣೆ ನೀಡಿತ್ತು. ಅಂದ್ರೆ ಪ್ರಮೋದ್ ಮುತಾಲಿಕ್ ಅವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈ ಘೋಷಣೆಯನ್ನು ಮಾಡಿದ್ರು. ಆದ್ರೆ ಈ ಒಂದು ದೇವಸ್ಥಾನ ಏನು ಆಂಜನೇಯ ದೇವಸ್ಥಾನ ಇರತಕ್ಕಂತ ಟ್ಯಾಕ್ಸಿ ಸ್ಟ್ಯಾಂಡ್ ಅವರು ನಿನ್ನೆ ಏನಂತಂದ್ರೆ ಪೊಲೀಸರಿಗೆ ಒಂದು ಅರ್ಜಿಯನ್ನು ಕೊಟ್ಟಿರುವಂತದ್ದು. ಏನಂತಂದ್ರೆ ನಾವು ಬೆಂಬಲವನ್ನು ಕೊಡೋದಿಲ್ಲ ಬಂದ್ಗೆ ಅಂತ ಹೇಳಿ. ಆದ್ರೆ ಸ್ವಯಂ ಪ್ರೇರಿತವಾಗಿ ಇಂದು ಶಿಗ್ಗಾಂವಿ ಪಟ್ಟಣದಲ್ಲಿ ಕೆಲವೊಂದಿಷ್ಟು ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿರುವಂತದ್ದು. ಜೊತೆಗೆ ಏನಂದ್ರೆ ಇದನ್ನು ಹೊರತುಪಡಿಸಿದ್ರೆ ದಿನಬಳಕೆಯ ವಸ್ತುಗಳಂತ ಹೂವು, ಹಣ್ಣು ಇವೆಲ್ಲವೂ ಕೂಡ ರೆಡಿ ಇರುವಂತದ್ದು, ವ್ಯಾಪಾರ ಚಲೋ ಇರುವಂತದ್ದು. ಜೊತೆಗೆ ನೋಡಿದವರ ದೃಶ್ಯದಲ್ಲೂ ಕೂಡ ಶಿಗ್ಗಾಂವಿ ಪಟ್ಟಣದ ಟ್ಯಾಕ್ಸಿ ಸರ್ಕಲ್ ಇರತಕ್ಕಂಥ, ಜೊತೆಗೆ ಶಿಗ್ಗಾಂವಿ ಪಟ್ಟಣದಲ್ಲಿ ಇರತಕ್ಕಂಥ ಸಂಪೂರ್ಣವಾದಂತ ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ವ್ಯಾಪಾರಸ್ಥರು ಅಂಗಡಿಯನ್ನ ಬಂದ್ ಮಾಡುವುದರ ಮೂಲಕ ಏನಂದ್ರೆ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಕೇವಲ ಅಂಗಡಿ ಮುಗ್ಗಟ್ಟು ಮಾತ್ರವಲ್ಲದೆ ಕೆಲವೊಂದಿಷ್ಟು ಹಣ್ಣು, ತರಕಾರಿ, ಹೂಗಳ ಅಂಗಡಿ ಕೂಡ ಬಂದ್ ಆಗಿರುವಂತದ್ದು. ಆದ್ರೆ ಕೆಲವೊಂದಿಷ್ಟು ವ್ಯಾಪಾರಸ್ಥರು ಮಾತ್ರ ಆ ಒಂದು ಅಂಗಡಿ ಮುಗ್ಗಟ್ಟುಗಳನ್ನ ತೆಗೆದುಕೊಂಡು ಹೂವು, ಹಣ್ಣು, ತರಕಾರಿಯನ್ನ ಮಾರಾಟ ಮಾಡ್ತಾ ಇರುವಂತದ್ದು. ಇವತ್ತು ಯಾಕಂದ್ರೆ ಇವತ್ತು ದೊಡ್ಡದಾದಂತ ಒಂದು ಬಂದಿಗೆ ಕರೆದಂತ ಪ್ರಮೋದ್ ಮುತಾಲಿಕ್ ಅವರನ್ನ 2 ತಿಂಗಳ ಕಾಲ ಈ ಜಿಲ್ಲೆಗೆ ಬರದಂತೆ ಅಂದ್ರೆ ಪೊಲೀಸರು ಒಂದು ಕ್ರಮವನ್ನ ತೆಗೆದುಕೊಂಡಿರುವಂತ ಸದ್ಯ ನೋಡ್ತಾ ಇರಬಹುದು. ಇದೇ ಏನು ಮೊನ್ನೆ ನಡೆದಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಜಾಫರ್ ಅಂತಕ್ಕಂತ ಮುಸ್ಲಿಂ ವ್ಯಕ್ತಿ ಏನಂದ್ರೆ ಮೂತ್ರ ವಿಸರ್ಜನೆ ಮಾಡೋದ್ರ ಮೂಲಕ ಅಪಮಾನವನ್ನ ಮಾಡಿದ್ರು. ಅದೊಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿ ಇತ್ತು. ಎಲ್ಲಿ ಘಟನೆ ಆಗುತ್ತೋ ಅಂತೇಳಿ ಸಾಕಷ್ಟು ಒಂದು ಪೊಲೀಸ್ ಇಲಾಖೆ ಮುಂಜಾಗ್ರತೆ ಕ್ರಮವನ್ನ ವಹಿಸಿಕೊಂಡು ಪೊಲೀಸ್ ಇಲಾಖೆ ಸಿಬ್ಬಂದಿಯನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ನೋಡ್ತಾ ಇರೋ ದೃಶ್ಯದಲ್ಲೂ ಕೂಡ ಯಾವುದೇ ರೀತಿಯಂತ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಈಗಾಗಲೇ ಸಂಪೂರ್ಣವಾಗಿ ಆ ದೇವಸ್ಥಾನಕ್ಕೆ ಕಾಕಿ ಕಾವಲಿರುವಂತದ್ದು. ಆದ್ರೆ ಈ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಅವ್ರು ಏನಂದ್ರೆ ಈ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಇರ್ತಕ್ಕಂಥ ಈ ಒಂದು ಕಮಿಟಿ ಅವರು ನಾವು ಬಂದ್ಗೆ ಬೆಂಬಲವಿಲ್ಲ ಅಂತೇಳಿ ಈಗಾಗಲೇ ನಿನ್ನೆ SP ಅವರಿಗೆ ಮನವಿಯನ್ನ ಕೊಟ್ಟಿರುವಂತದ್ದು. ಸದ್ಯ ಆ ಭಾಗದಲ್ಲಿ ನೋಡ್ತಾ ಇರ್ಬೋದು, ಸರ್ಕಲ್ ನಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಜನರು ಆ ಕಡೆಯಿಂದ ಈ ಕಡೆ ಸಾಕಷ್ಟು ಜಮಾವಣೆಗೊಳ್ತಾ ಇರುವಂತದ್ದು. ಜೊತೆಗೆ ಏನಂದ್ರೆ ನೋಡೋದಾದ್ರೆ ಸಂಪೂರ್ಣವಾಗಿ ಶಿಗ್ಗಾಂವಿ ನಗರದಲ್ಲಿ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿರುವಂತದ್ದು. ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ಕಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಬಲವು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ನೋಡ್ತಾ ಇರ್ಬೋದು ಇದು ಒಂದು ಟ್ಯಾಕ್ಸಿ ಸರ್ಕಲ್. ಈ ಸರ್ಕಲ್ ಅಲ್ಲಿ ಮೊನ್ನೆ ಪ್ರತಿಭಟನೆ ಕೂಡ ಆಗಿತ್ತು. ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ಎಲ್ಲಾ ಹಿಂದೂಗಳು ಕೂಡ ಒಳ್ಳೆಯ ಶಾಂತಿಯುತವಾಗಿ ಇರ್ತಕ್ಕಂಥ ಈ ಒಂದು ಶಿಗ್ಗಾಂವಿ ಪಟ್ಟಣಕ್ಕೆ ಯಾರೋ ಒಬ್ರು ಮಾಡೋದ್ರಿಂದ ಶಾಂತಿ ಭಗ್ನ ಆಗ್ಬಾರ್ದು ಅಂತೇಳಿ ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಹಾಕಿ ಈ ಸರ್ಕಲ್ ಅನ್ನ ಬಂದ್ ಮಾಡುವುದರ ಮೂಲಕ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಸದ್ಯದಲ್ಲಿ ಸಾರ್ವಜನಿಕರಿದ್ದಾರೆ, ಅವ್ರು ಮಾತನಾಡ್ಸೋಣ ಏನ್ ಹೇಳ್ತಾರೆ ಅಂತೇಳಿ. ಈಗಾಗಲೇ ಟ್ಯಾಕ್ಸಿ ಸ್ಟ್ಯಾಂಡ್ ನಲ್ಲಿ ಸಾಕಷ್ಟು ಸಾರ್ವಜನಿಕರು ಬಂದು ಜಮಾವಣೆಗೊಂಡಿರುವಂತದ್ದು. ಸರ್, ಈಗ ಶಾಂತಿಯುತವಾಗಿ ಬಂದ್ಗೆ ಕರೆ ನೀಡಿರುವಂತದ್ದು ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗಿದೆ ಅಂತ? ಅದು ಸಕ್ಸಸ್ಫುಲ್ ಆಗಿದೆ ಅಣ್ಣ. ಎಲ್ಲರೂ ಬಹಳ ಬೆಂಬಲ ಕೊಟ್ಟರ. ಎಲ್ಲಾ ಅಂಗಡಿನೂ ಬಂದದವು, ಯಾವ ಒಂದಂತೂ ಸ್ಟಾರ್ಟ್ ಇಲ್ಲ, ಅಷ್ಟು ಬಂದದವು. ಯಾರಿಗೂ ಪ್ರೆಷರ್ ಮಾಡಕ್ ಹೋಗಿಲ್ಲ, ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಎಲ್ಲ ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆ ಈ ತರ ಆಗ್ಬಾರ್ದಾಗಿತ್ತು, ಒಂದು ಘಟನೆ ಆಗ್ಬಾರ್ದಾಗಿತ್ತ. ಆದ ಕಾರಣ ಹಿಂದೂ ಸಮಾಜದವರು ಎಲ್ಲರೂ ಕೂಡ ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅಂಗಡಿ ಈ ಟ್ಯಾಕ್ಸಿ ಸ್ಟ್ಯಾಂಡ್ ಅವರು ಬಂದ್ ನೀಡಬೇಕಾಗಿತ್ತು. ಅವರೇ ಏನಂತಾರೆ SP ಮನವಿ ಕೊಟ್ಟಿರುವಂತ ನಾವು ಈ ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅಂತೇಳಿ. ಇಲ್ಲ, ಅವರು ಕೂಡ ನಾವು ಅವ್ರ ಜೊತೆ ಮಾತಾಡಿದ್ವಿ. ಅವ್ನು ಸ್ವಯಂ ಪ್ರೇರಿತ ಬಂದ್ ಅಂತ ಹೇಳಿದ್ದಾರೆ. ನಮ್ ಬೆಂಬಲ ಇಲ್ಲ ಅಂತ ಹೇಳಿಲ್ಲ, ಸ್ವಯಂ ಪ್ರೇರಿತ ಯಾರು ಬಂದ್ ಮಾಡ್ಬೋದು ಅಂತ ಹೇಳಿದ್ದಾರೆ ಅಷ್ಟೇ. ನಮ್ಗೆ ಅವ್ರು ಬಂದ್ ಮಾಡ್ರಿ ಇವ್ರು ಬಂದ್ ಮಾಡ್ರಿ ಅಂತಂದ್ ಯಾರು ಹೇಳಿಲ್ಲ. ನಾನು ಒಬ್ಬ ಅಂಗಡಿಗಾರ, ನಂದು ಒಂದ್ ಅಂಗಡಿ ಐತೆ. ಎಲ್ಲ ನಮ್ ಪ್ರಕಾರ ನಾವು ತಿಳ್ಕೊಂಡು ನಾವು ಬಂದ್ ಮಾಡಿವಿ. ವ್ಯಾಪಾರಸ್ಥರು ನಾವು, ಇವ್ರಾದ್ರಷ್ಟೇ ಅಂಗಡಿಗಾರು. ಬಟ್ ಏನು ದಾಂಧಲೆ ಆಗಲ್ಲ, ಶಾಂತಿಯುತವಾಗಿ ಮಾಡೋದು ಅಷ್ಟೇ. ಏನ್ ಹೇಳ್ತೀರಿ ಘಟನೆ ಬಗ್ಗೆ? ಈಗ ಆಗ್ಬಾರ್ದಾಗಿತ್ತು, ಆಗಿದೆ. ಇದನ್ನ ಮತ್ತೆ ಹಿಂಗ ಇಂಥವೆಲ್ಲ ಮುಂದ್ ಆಗ್ಬಾರ್ದು. ಅವ ಏನ್ ಮಾಡ್ಯಾನಲ್ಲ, ಅವಂಗ ಕರೆಕ್ಟ್ ಇದು ಆಗ್ಬೇಕು, ಅವಂಗ ಶಿಕ್ಷೆ ಆಗ್ಬೇಕು, ಕಾನೂನು ಕ್ರಮ ಜರುಗ್ಬೇಕು ಅವಂಗ. ಈದ್ ಮಿಲಾದ್ ಹಬ್ಬ ಪ್ರತಿ ವರ್ಷ ಕೂಡ ಎಲ್ಲರೂ ಕೂಡ ಸಂತೋಷದಿಂದ ಆಚರಣೆ ಮಾಡ್ತಿದ್ರಿ. ಬಟ್ ಎಲ್ಲೋ ಒಂದ್ ಕಡೆ ಸಿಟಿ ಬಾಳ ಮಬ್ ಕಾಣ್ತಾ ಇದೆ. ಸಿಟಿ ಹಿಂಗ ಆಗಿದ್ದಕ್ಕ ನಮಗೂ ಬೇಸರ. ಯಾಕಂದ್ರೆ ಬೆಳಗ್ಗೆ ಎದ್ದು ಊಟ್ಲೆ ನಾವು ನೋಡ್ತೀವಿ ಸಿಟಿನ ನಮ್ನಿ ಜಗ್ಮಗ ಅಂತಿರ್ತೈತಿ. ಈಗ ಎಲ್ಲಾ ಅಂಗಡಿ ಬಂದಿದ್ರೆ ಮಗ್ರ ಹೊಡೆದಂಗ ಆಗ್ಬಿಡ್ತೈತಿ, ಬೇಜಾರಾಗೈತಿ. ಈ ಘಟನೆಯಿಂದ ಹಿಂಗ ಆತಲ್ಪ. ನಾವು ಅನ್ನೂನ್ಯವಾಗಿ ಇಬ್ಳಾರು ಇದ್ವಿ, ಹಿಂದೂ ಮುಸ್ಲಿಂ. ಇವ ಹಿಂಗ್ ಮಾಡಿ ಬಿರುಕು ಹೊಡ್ಯಾಕತ್ತಾನ, ಜಗಳ ಹಚ್ಚಾಕತ್ತಾನ. ಇವ ನಮ್ದು LVT ಅಂತ ಐತ್ರಿ, ರೇಣುಕಾ ಸ್ವೀಟ್ಸ್ ಅಂತಂದ್ ಇಲ್ಲೇ ಬಾಜು ಐತ್ರಿ. ಇದಿಷ್ಟು ಅಂದ್ರೆ ಶಿಗ್ಗಾಂವಿ ಜನರ ಸಾರ್ವಜನಿಕರ ಮತ್ತು ಹಿಂದೂ ಮುಸ್ಲಿಂ ಬಾಯ್ ಅನ್ನೋ ತರ ಇದ್ವಿ. ಆದ್ರೆ ಆ ಒಬ್ಬ ವ್ಯಕ್ತಿ ಮಾಡೋದ್ರಿಂದ
ಈ ಒಂದು ಘಟನೆ ಆಗಿರುವಂತದ್ದು. ಆದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ನಾವು ಸ್ವಯಂ ಪ್ರೇರಿತವಾಗಿ ಶಾಂತಿಯುತವಾಗಿ ಈ ಬಂದ್ಗೆ ನಾವು ಬೆಂಬಲವನ್ನ ನೀಡಿರುವುದಾಗಿ ಅಂತೇಳಿ ಈಗಾಗಲೇ ಸಾರ್ವಜನಿಕರು ಹೇಳಿರುವಂತದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವ ಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.